ನೀಟ್ ಪರೀಕ್ಷೆಯನ್ನ ನೀಟಾಗಿ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ಕೇಂದ್ರ ಸರ್ಕಾರದ ವಿರುದ್ಧ ಜನರೇಷನ್ ನೆಕ್ಸ್ಟ್ ಅಥವಾ ಜೆನ್ ಝಿ, ಜೆನ್ ಆಲ್ಫಾ ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡಿದ್ದನ್ನ ನಾವೆಲ್ಲರೂ ಕೂಡ ಗಮನಿಸಿದ್ದೀವಿ. ಕೇಂದ್ರ ಸಚಿವರೊಬ್ಬರ ರಾಜೀನಾಮೆ ಕೂಡ ಆಯಿತು. ಪರೀಕ್ಷಾ ಪದ್ಧತಿಯಲ್ಲಿ ಒಂದಷ್ಟು ಸುಧಾರಣೆ ತರುವ ಪ್ರಯತ್ನವೂ ಕೂಡ ಕೇಂದ್ರ ಸರ್ಕಾರದ ಭಾಗವಾಗಾಯಿತು. ಆದರೆ ಇದರ ರಿಪರ್ಕಷನ್ ಪರಿಣಾಮಗಳು ಕೇವಲ ಇಷ್ಟಕ್ಕೆ ಮಾತ್ರ ಸೀಮಿತ ಆಗಲಿಲ್ಲ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ಜನಾಂದೋಲನದ ರೀತಿಯಲ್ಲೇ ಒಂದು ಆಂದೋಲನ ಸೃಷ್ಟಿಯಾಗಿ ಜನಾಭಿಪ್ರಾಯಕ್ಕೆ ಅದೂ ಕೂಡ ವೇದಿಕೆಯಾಯಿತು ಕೇಂದ್ರ ಸರ್ಕಾರದ ವಿರುದ್ಧ, ಅದರಲ್ಲೂ ವಿಶೇಷವಾಗಿ ಪ್ರಧಾನಿ ಮೋದಿ ಅವರ ವಿರುದ್ಧ. ಈಗ ಒಂದು ಕ್ರಿಯೆ ಅಂತಾದಾಗ ಅದಕ್ಕೆ ಪ್ರಕ್ರಿಯೆ ಕೂಡ ಆಗಬೇಕಲ್ವಾ? ಅದೇ ರೀತಿಯಲ್ಲಿ ಪ್ರಯತ್ನ ಬಿಜೆಪಿ ಹಾಗೆ ಬಿಜೆಪಿಯ ಐಡಿಯಾಲಜಿಕಲ್ ಪಾರ್ಟ್ನರ್ RSS ಮಾಡ್ತಾ ಇದೆಯಾ ಅನ್ನೋ ಅನುಮಾನ. ಹೇಗೆ, ಯಾವ ರೀತಿ ರೀಲ್ಸ್ಗಳಲ್ಲಿ, ಇನ್ಸ್ಟಾಗ್ರಾಮ್ ಪೋಸ್ಟ್ಗಳಲ್ಲಿ, ಎಕ್ಸ್ ಖಾತೆಯ ಹೇಳಿಕೆಗಳಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರದ ವಿರುದ್ಧವಾಗಿ ಒಂದು ಆಂದೋಲನ ಪ್ರಾರಂಭವಾಯಿತು, ಈ ಜೆನ್ ಝಿಯ ಆಕ್ರೋಶ ವ್ಯಕ್ತವಾಗಲಿಕ್ಕೆ ಪ್ರಾರಂಭವಾಯಿತು. ಅದೇ ವೇದಿಕೆಯನ್ನ ಬಳಸಿಕೊಂಡು ಇದೀಗ ಮುನಿದಿರುವ ಜೆನ್ ಝಿಯನ್ನ ಒಲಿಸಿಕೊಳ್ಳೋ ಪ್ರಯತ್ನಕ್ಕೆ ಮುಂದಾಗ್ತಾ ಇರುವಂತಿದೆ ಬಿಜೆಪಿ ಹಾಗೆ RSS. ಯಾಕೆ ಹೀಗೆ? ನಾವು ಗಮನಿಸಿದ್ವಿ, ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರೇ ಮಧ್ಯರಾತ್ರಿಯಲ್ಲಿ ಬಂದು ಸೆಲ್ಫಿ ವಿಡಿಯೋವನ್ನ ಹಾಕಿ ರಾ ಕಂಟೆಂಟ್ ಇನ್ ದ ಸೆನ್ಸ್ ಈ ಜನರೇಷನ್ ಝಿ ಥಿಂಕ್ ಮಾಡೋ ರೀತಿಯಲ್ಲ, ಅನ್ಫಿಲ್ಟರ್ಡ್, ಮೋರ್ ಆಫ್ ಕನೆಕ್ಟಿಂಗ್ ಅನಿಸುವಂತಹ ವಿಡಿಯೋಗಳನ್ನು ಪೋಸ್ಟ್ ಮಾಡುವ ಮೂಲಕ, ಹಾಗೆ RSSನ ಮುಖ್ಯಸ್ಥರಾದ ಮೋಹನ್ ಭಾಗವತ್ ಅವರೇನೆ ವಿದ್ಯಾರ್ಥಿಗಳ ಜೊತೆಯಲ್ಲಿ ಸಂವಾದವನ್ನು ನಡೆಸೋ ಮೂಲಕ, ಅಂದರೆ ಬೇಸಿಕಲಿ ಇದೇ ಸಾಮಾಜಿಕ ಜಾಲತಾಣದ ವೇದಿಕೆಯನ್ನು ಬಳಸಿಕೊಂಡು ಅಲ್ಲೆದ್ದಿರುವ ತಮ್ಮ ವಿರೋಧಿ ಅಲೆಯನ್ನು ಸುಧಾರಿಸಿ ತಮ್ಮ ಪರವಾಗಿ ಪರಿವರ್ತಿಸಿಕೊಳ್ಳೋ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಹಾಗಾದರೆ ರೀಲ್ಸ್ನಲ್ಲಿ ಮುನಿದಿರುವ ಜನರೇಷನ್ ಝಿ ಒಲಿತಾರ ಬಿಜೆಪಿ ಹಾಗೆ RSSನ ಈ ಪ್ರಯತ್ನಕ್ಕೆ? ಈ ನಿಟ್ಟಿನಲ್ಲಿ ಚರ್ಚೆಯನ್ನು ಮಾಡೋ ಪ್ರಯತ್ನವನ್ನು ಇವತ್ತಿನ ಮಹಾಭಾರತ ಕಾರ್ಯಕ್ರಮದಲ್ಲಿ ಮಾಡ್ತಾ ಹೋಗೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಬಗ್ಗೆ ಒಂದು ವರದಿ ನಿಮ್ಮ ಮುಂದೆ. ನೀಟ್ ಪರೀಕ್ಷೆಯನ್ನ ನೀಟಾಗಿ ನಡೆಸದ ಕೇಂದ್ರದ ವಿರುದ್ಧ ಜೆನ್ ಝಿ ಕೆರಳಿ ಕೆಂಡವಾಗಿತ್ತು. ಪ್ರತಿಭಟನೆ ತಾನೇ ಮಾಡ್ಲಿ ಅಂತ ಆರಂಭದಲ್ಲಿ ಉದಾಸೀನ ಮಾಡಿದಂತಿತ್ತು ಕೇಂದ್ರ ಸರ್ಕಾರ. ಆದರೆ ನಂತರದಲ್ಲಿ ಎದ್ದ ಅಲೆ ನೋಡಿ ಕೇಂದ್ರ ಬಿಜೆಪಿ ನೇತೃತ್ವದ ಸರ್ಕಾರ ಅಲರ್ಟ್ ಆದಂತಿದೆ. ಆದರೆ ಅಂದು ಆಕ್ರೋಶದಿಂದ ಪ್ರತಿಭಟನೆಗೆ ಇಳಿದಿರುವಂತ ಜೆನ್ ಝಿ ಪಡೆಯ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಳ್ಳೋಕೆ ಬಿಜೆಪಿ ಹವಣಿಸುತ್ತಿರುವಂತಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಖುದ್ದು ಪ್ರಧಾನಿ ಮೋದಿ ಮಿಡ್ ನೈಟ್ ನಲ್ಲಿ ರೀಲ್ಸ್, ಸೆಲ್ಫಿ ವಿಡಿಯೋ ಮಾಡಿ ಪೋಸ್ಟ್ ಮಾಡುತ್ತಿದ್ದಾರೆ. RSS ಮುಖ್ಯಸ್ಥ ಮೋಹನ್ ಭಾಗವತ್ ಜೆನ್ ಝಿ ಮತ್ತು ಜೆನ್ ಆಲ್ಫಾ ಜೊತೆ ಸಂವಾದ ಸಭೆ ನಡೆಸಿದ್ದಾರೆ. आज भी मैंने आपके सामने बोला है कि मुझे लगता है कि ये जो नई पीढ़ी है जेन जी, जेन अल्फा, ये अभी जो हमारी एग्जिस्टिंग पीढ़ी है उससे ज़्यादा ऑनेस्ट है. अरे वाह, बढ़िया है. और देशभक्ति और सेवा का ऑनेस्ट अपील उसमें चलता है. ಪ್ರತಿಭಟನೆ ಭಾಗವಾಗಿ ನಿಂದಿಸಿರುವಂತ ಯುವಕರನ್ನ ಪ್ರೀತಿಯಿಂದ ಕ್ಷಮಿಸಿದ್ದಾಗಿ ದಾರಿ ತಪ್ಪಿರುವಂತ ಯುವಜನರ ಮನಸ್ಸನ್ನ ಸರಿದಾರಿಗೆ ತರೋ ಸಾಮೂಹಿಕ ಪ್ರಯತ್ನ ಇದೆ ಎಂಬುದಾಗಿ ಮೋದಿ ಮಾತನಾಡಿದ್ರು. ಇತ್ತ ಪ್ರತಿಭಟನೆ ನಡೆಸಿರುವಂತ ಜೆನ್ ಝಿಗಳೇ ನಮ್ಮ ಮುಂದಿನ ಪೀಳಿಗೆ ಅಂತ ಮೋಹನ್ ಭಾಗವತ್ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. कि जेन जी अगर एजुटेशन कर रही है तो इंटरनेशनल तो है नहीं, अपने लोग हैं, अपनी नेक्स्ट जनरेशन है. जी सर. आंख मूंदकर विश्वास रखने के लिए कहा तो मैं जेन जी पर विश्वास रखूंगा. ಹಿರಿಯ ತಲೆಮಾರು ಮತ್ತು ಹೊಸ ಪೀಳಿಗೆಯ ನಡುವಿನ ಅಂತರವನ್ನ ಕಡಿಮೆ ಮಾಡಲು ಹಾಗೂ ಯುವಕರ ಆಲೋಚನೆಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಈ ಪ್ರಯತ್ನ ಸರಿಯೇ. ಆದರೆ ರಿಯಲ್ ಇಶ್ಯೂಗಳಿಗೆ ರೀಲ್ಸ್ ಪರಿಹಾರವಾಗುತ್ತಾ? ಉದ್ಯೋಗ, ಶಿಕ್ಷಣ ಕ್ಷೇತ್ರದ ಸುಧಾರಣೆ ಕೇಳಿದಾಗ ಸಂವಾದ ಸಾಕ? ಬನ್ನಿ ಚರ್ಚೆ ಮಾಡೋಣ.